ಅಷ್ಟ ಕಷ್ಟಗಳಲ್ಲಿ ಎಂಟನೆಯದು ಸ್ವಯಂ ಕೃಷಿ. ಈಗ ನಮಗೆ ಯಾವುದೋ ಒಂದು ಅಪಘಾತ ಆಗಿದೆ ಅಂತ ಅನ್ಕೊಳ್ಳಿ. ಆ ಟೈಮಲ್ಲಿ ನಮಗೆ ನಾವೇ ಸ್ವಯಂ ಕೃಷಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ, ಮತ್ತೊಬ್ಬರ ಹೆಲ್ಪ್ ಬೇಕಾಗುತ್ತೆ. ಅಂಥ ಸಮಯದಲ್ಲೂ ಯಾರೂ ಕೂಡ ಸಹಾಯಕ್ಕೆ ಬರಲಿಲ್ಲ ಅಂತಂದರೆ ನಮ್ಮ ಕರ್ಮನಪ್ಪ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಅಲ್ವಾ. ಅದೇ ಆ ಸ್ವಯಂ ಕೃಷಿ ಅನ್ನೋ ಕರ್ಮ. ಆ ಕರ್ಮವನ್ನು ಕೂಡ ದುಃಖದಲ್ಲದೆ ನಾರ್ಮಲ್ ಆಗಿ ಕಳ್ಕೊಳ್ಳೋದಕ್ಕೆ ಒಂದು ಅವಕಾಶ. ಯಾವ ರೀತಿ? ನಾವು ಅಯ್ಯಪ್ಪ ಸ್ವಾಮಿಯ ಮಾಲೆ ಧರಿಸಿದಾಗ ನಮ್ಮ ಬಟ್ಟೆಯನ್ನು ನಾವೇ ಕ್ಲೀನ್ ಮಾಡ್ಕೊಳ್ತೀವಿ, ಮತ್ತೆ ನಮ್ಮ ರೂಮನ್ನು ನಾವೇ ಕ್ಲೀನ್ ಮಾಡ್ಕೊಳ್ತೀವಿ, ನಮ್ಮ ಇರುಮುಡಿಯನ್ನ ನಾವೇ ತಲೆ ಮೇಲೆ ಹೊತ್ಕೊಂಡು ಸ್ವಾಮಿಯ ದರ್ಶನಕ್ಕೆ ಹೋಗ್ತೀವಿ. ಹಾಗೇನೆ ಲಗೇಜ್ ಕೂಡ ಎತ್ಕೊಂಡು ಹೋಗ್ತೀವಿ ಜೊತೆಗೆ ಒಂದು ಸೈಡ್ ಬ್ಯಾಗಲ್ಲಿ ಅಲ್ವಾ. ಈ ರೀತಿಯಾಗಿ ಆ ಕರ್ಮಗಳನ್ನ ಕಳೆದುಕೊಳ್ತೀವಿ. ಒಂದು ಮಂಡಲ ಕಾಲ ಬ್ರಹ್ಮಚರ್ಯ ವ್ರತದಿಂದ ಈ ಕರ್ಮಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಕಳೆದುಕೊಳ್ಳಲು ಆ ಮಹಾಶಾಸ್ತ್ರ ಮಣಿಕಂಠ ಸ್ವಾಮಿ ನಮ್ಗೆಲ್ಲರಿಗೂ ಕೂಡ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಸ್ವಾಮಿಯೇ ಶರಣಮಯ್ಯಪ್ಪ.